ಬಿಸ್ನೆಸ್ಸಲ್ಲಿ ಇದೆಲ್ಲ ಮಾಮೂಲು. ಇಲ್ಲಾಂದ್ರೆ ಸಸ್ಟೈನ್ ಮಾಡೋಕ್ಕಾಗಲ್ಲ. ಇಷ್ಟು ಮಾಡದಿದ್ರೆ ಹಾಗೆ. ಮೇ ಐ ಕಮ್ ಇನ್? ಎಸ್. ರೆಟಿನಾ ಈ ಹಾಸ್ಪಿಟಲ್ ಬಗ್ಗೆ ಲಿಸ್ಟ್ನ ಕಳಿಸಿ ಅಂತ ಹೇಳಿದ್ನಲ್ಲ, ಅದನ್ನು ಬೇಗ ಕಳಿಸ್ಕೊಡಿಪ್ಪ. ಏನಿಲ್ಲ, ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಅಂತ ನೀವು ಕಳಿಸ್ಕೊಟ್ರೆ ಅದನ್ನು ನಾನು ಹೈಯರ್ ಅಫಿಷಿಯಲ್ಸ್ ಕಳಿಸಿ ಅಲ್ಲಿಂದ ಅಪ್ರೂವಲ್ ತೊಗೋಬೇಕು. ಕ್ವಾಲಿಟಿ ಮೇಂಟೈನ್ ಮಾಡ್ಬೇಕಲ್ಲಪ್ಪ. ಮತ್ತು ಇನ್ನೇನು ವಿಶೇಷ? ಆರ್ಡರ್ಸ್ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ನಾನು ನಾಳೆ ಆ ಕಡೆನೇ ಬರ್ತಿದ್ದೀನಿ, ಹಾಗೆ ನಿಮ್ಮ ಆಫೀಸ್ ಬಂದು ಹೋಗ್ತೀನಿ. ಬಾಯ್. ಸಾರಿ ಮೇಡಮ್, ಕಾಯಿಸ್ಬಿಟ್ಟೆ ಅನ್ಸುತ್ತೆ. ಪರವಾಗಿಲ್ಲ, ಪ್ಲೀಸ್ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಹೇಳಿ ಮೇಡಮ್, ಏನು ವಿಷಯ? ಶಂಕರ್ ದಾಸ್ ಅವ್ರಿಗೆ ಚೇಂಬರ್ ಖಾಲಿ ಮಾಡೋದಕ್ಕೆ ಹೇಳಿದ್ರಂತೆ. ಹೌದು ಮೇಡಮ್, ಸಾರ್ಗೆ ಎಲ್ಲ ಡೀಟೇಲಾಗಿ ಹೇಳಿದ್ದೀನಲ್ಲ. ಅವ್ರು ಅದೇ ಚೇಂಬರ್ನಲ್ಲಿದ್ದರೆ ನಿಮ್ಗೇನಾದರೂ ಸಮಸ್ಯೆ ಇದೆಯಾ? ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಮೇಡಮ್. ಹೈಯರ್ ಅಫಿಷಿಯಲ್ ಒಬ್ಬರು ಬರ್ತಿದ್ದಾರೆ, ಮಿಸ್ಟರ್ ಬ್ಯಾನರ್ಜಿ ಅಂತ. ಅವರೇ ಇನ್ನು ಮುಂದೆ ಎಲ್ಲದಕ್ಕೂ ಇನ್ಚಾರ್ಜ್. ಅದಕ್ಕೆ ಆ ಚೇಂಬರೇ ತುಂಬ ಸೂಕ್ತ. ಹಾಗಾಗಿ ಶಂಕರ್ ದಾಸ್ ಅವ್ರ ಚೇಂಬರ್ನ ನಾವು ಅವರು ಕೊಡ್ತಾ ಇದ್ದೀವಿ. ಆ ಆಫೀಸರ್ಗೆ ನೀವು ಬೇರೆ ಚೇಂಬರ್ನೂ ಕೊಡ್ಬೋದಲ್ವಾ? ಕೊಡ್ಬೋದಾಗಿತ್ತು, ಆದರೆ ಅಷ್ಟೊಂದು ಸ್ಪೇಸ್ ಇಲ್ಲ ಮೇಡಮ್. ಹೇಳಿದ್ನಲ್ಲ ಮೇಡಮ್, ಬೇರೆ ಚೇಂಬರ್ ಆದರೆ ನಮಗೆಲ್ಲ ಪದೇ ಪದೇ ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ. ಅದು ಅಲ್ಲದೆ ಅವ್ರ ಗ್ರೇಡ್ಗೆ ಅವ್ರ ಚೇಂಬರು ಇಷ್ಟೇ ಡೈಮೆನ್ಷನಲ್ಲಿ ಇರಬೇಕು ಅಂತಿದೆ. ಈ ಆಫೀಸಲ್ಲಿ ಆ ಚೇಂಬರಲ್ಲಿ ಮಾತ್ರ ಆ ಡೈಮೆನ್ಷನ್ ಇರೋದು. ಇಷ್ಟಕ್ಕೂ ಶಂಕರ್ ದಾಸ್ ಅವ್ರಿಗೆ ಚೇಂಬರ್ ಅಗತ್ಯ ಏನಿದೆ ಹೇಳಿ? ಆಗಾಗ ಮೀಟಿಂಗ್ ಅಟೆಂಡ್ ಮಾಡೋದು ಬಿಟ್ಟರೆ ರೆಗ್ಯುಲರ್ ಕೆಲಸ ಅಂತ ಏನೂ ಇಲ್ವಲ್ಲ. ಅದಕ್ಕೆ ಮೇಡಮ್, ಅವ್ರ ಚೇಂಬರ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ನೀವು ಬರೀ ಅನುಕೂಲಗಳ ಬಗ್ಗೆ ಮಾತಾಡ್ತಾ ಇದ್ದೀರಾ ಮಿಸ್ಟರ್ ಭಂಡಾರಿ. ಶಂಕರ್ ದಾಸ್ ಅವ್ರ ಭಾವನೆಗಳನ್ನು ಅರ್ಥ ಮಾಡ್ಕೊಂಡ್ರ? ಈ ಕಂಪ್ನಿ ಕಟ್ಟಿದ್ದು ಅವರು, ಈ ಮಟ್ಟದ ಗುಡ್ವಿಲ್ ಸಂಪಾದಿಸಿರೋದು ಅವರು. ಅವತ್ತಿಂದ ಅದು ಅವ್ರ ಚೇಂಬರ್ ಆಗಿತ್ತು. ಈಗ ಇದ್ದಕ್ಕಿದ್ದ ಹಾಗೆ ಇನ್ಯಾರಿಗೂ ಆ ಚೇಂಬರ್ನ ಬಿಟ್ಕೊಡ್ಬೇಕು ಅಂದರೆ ಅವ್ರ ಮನಸ್ಸಿಗೆ ನೋವಾಗಲ್ವಾ? ಮೇಡಮ್, ನಿಮ್ಮ ಫೀಲಿಂಗ್ಸು ನಂಗೆ ಅರ್ಥ ಆಗುತ್ತೆ. ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಮಿಸ್ಟರ್ ಬ್ಯಾನರ್ಜಿ ದೊಡ್ಡ ಆಫೀಸರು. ಅವ್ರು ನಮ್ಮ ಕಂಪ್ನಿಗೆ ಬರ್ತಿರೋದೇ ನಮ್ಮ ಪುಣ್ಯ. ಅವ್ರು ಬಂದಾಗ ಅವ್ರಿಗೆ ತಕ್ಕಂತೆ ಚೇಂಬರ್ ಕೊಡಬೇಕಾಗಿರೋದು ನಮ್ಗೆ ಅನಿವಾರ್ಯ ಆಗಿದೆ ಮೇಡಮ್. ಐ ಆಮ್ ಸಾರಿ ಟು ಸೇ ದಿಸ್, ಬಟ್ ಎಮೋಷನ್ಸ್ನ ಬಿಸ್ನೆಸ್ ಜೊತೆ ಸೇರಿಸಬಾರ್ದು ಮೇಡಮ್. ಅದರಿಂದ ನಿಮಗೂ ಕಷ್ಟ, ನಮಗೂ ಕಷ್ಟ. ನಮಗೆ ಆ ಚೇಂಬರ್ ಬೇಕಾಗಿದೆ. ನಿಮ್ಮ ಭಾವನೆಗಳಿಗೆ ಹರ್ಟ್ ಮಾಡಿದರೆ ಐ ಆಮ್ ಸಾರಿ. ಓಕೆ, ಇನ್ನೊಂದು ವಿಚಾರ ಹೇಳಿ. ನಮ್ಮ ಮಾವ ಶಂಕರ್ ದಾಸ್ ಅವ್ರ ಅಕೌಂಟ್ಗೆ ಕಂಪ್ನಿಯಿಂದ ಈ ತಿಂಗಳು ಯಾವ ಅಮೌಂಟು ರೆಮಿಟ್ ಆಗಿಲ್ಲ. ಆ ವಿಚಾರ ಮಾತಾಡಕ್ಕೆ ಬಂದೆ. ಶಂಕರ್ ದಾಸ್ ಅವ್ರ ಅಕೌಂಟ್ಗೆ ಕಂಪ್ನಿಯಿಂದ ಅಮೌಂಟಾ? ಅವ್ರಿಗೆ ಯಾವ ಸ್ಯಾಲ್ರಿನೂ ಫಿಕ್ಸ್ ಮಾಡಲಿಲ್ವಲ್ಲ ನಾವು? ಹಾಗಲ್ಲ ಮಿಸ್ಟರ್ ಭಂಡಾರಿ, ಇಷ್ಟು ದಿನ ಶಂಕರ್ ದಾಸ್ ಅವ್ರಿಗೆ ಕಂಪ್ನಿಯಿಂದ ಗೌರವ ಧನ ಅಂತ ಪ್ರತಿ ತಿಂಗಳು ಒಂದಿಷ್ಟು ಹಣ ರೆಮಿಟ್ ಆಗ್ತಾ ಇತ್ತು. ಸಾರಿ ಮೇಡಮ್, ನಿಮ್ಮ ಮ್ಯಾನೇಜ್ಮೆಂಟ್ನಲ್ಲಿ ಆಗ ಆ ಪ್ರಾವಿಷನ್ ಇತ್ತು. ಆದರೆ ಈಗ ಆ ರೀತಿ ಮಾಡೋದಕ್ಕಾಗಲ್ಲ. ಹಳೆ ಓನರ್ಸ್ ಅನ್ನೋ ಒಂದು ಕಾರಣಕ್ಕೆ ಗೌರವಧನ ಕೊಡಬೇಕು ಅಂತ ನಮ್ಮ ಕಂಪನಿ ಮ್ಯಾನೇಜ್ಮೆಂಟ್ನಲ್ಲಿ ಇಲ್ಲ ಮೇಡಮ್. ಅಗ್ರಿಮೆಂಟ್ನಲ್ಲೂ ನಾವು ಈ ಥರ ಯಾವುದು ಸ್ಪೆಸಿಫೈ ಮಾಡಿರಲಿಲ್ಲ ಅಲ್ವಾ? ನನ್ನ ಅಕೌಂಟ್ಗೆ ಅಮೌಂಟ್ ರೆಮಿಟ್ ಆಗಿದೆ, ನನಗೂ ಹಣ ಕೊಡಬೇಕು ಅಂತ ಅಗ್ರಿಮೆಂಟ್ನಲ್ಲಿ ಏನು ಇರಲಿಲ್ವಲ್ಲ? ಮೇಡಮ್, ನೀವು ನಮ್ಮ ಕಂಪ್ನಿಗೆ ಕೆಲಸ ಮಾಡ್ತಾ ಇದ್ದೀರಾ. ನೀವು ಜನರಲ್ ಮ್ಯಾನೇಜರ್ ಪೋಸ್ಟ್ನಲ್ಲಿದ್ದೀರಿ, ಕಂಪನಿ ಕೆಲಸ ಮಾಡ್ತಿದ್ದೀರಿ. ಅದಕ್ಕೆ ನಾವು ನಿಮ್ಗೆ ಸಂಬಳ ಕೊಡ್ತಿದ್ದೀವಿ ಅಷ್ಟೇ.
ನೀವು ಈ ಕಂಪನಿಯ ಹಿಂದಿನ ಮಾಲೀಕರು ಅಂತಲ್ಲ. ಇನ್ಫ್ಯಾಕ್ಟ್ ನಿಮ್ಮ ಪೋಸ್ಟ್ಗೆ ನಾಳೆ ಯಾರೇ ಬಂದರೂ ನಿಮ್ಮಷ್ಟೇ ಸಂಬಳ ಅವ್ರಿಗೂ ಸಿಗತ್ತೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಮೇಡಮ್, ನಾವು ನಿಮಗೆ ಕೊಡ್ತಿರೋ ಸಂಬಳಕ್ಕೂ ನೀವು ಈ ಕಂಪನಿಯ ಹಳೆ ಮಾಲೀಕರು ಅನ್ನೋದಕ್ಕೂ ಸಂಬಂಧನ ಕಲ್ಪಿಸ್ಬೇಡಿ ಪ್ಲೀಸ್. ಹಾಗಾದರೆ ನೀವು ಶಂಕರ್ ದಾಸ್ ಅವ್ರಿಗೆ ರಾಯಲ್ಟಿ ಕೊಡೋದಿಲ್ವಾ? ನೋ ಮೇಡಮ್, ಸಾರಿ. ಅವರೀಗ ಕಂಪನಿ ಡೈರೆಕ್ಟರ್. ಅವರು ಮೀಟಿಂಗಿಗೆ ಬಂದರೆ ಒಂದು ಮೀಟಿಂಗಿಗೆ ಇಷ್ಟು ಅಂತ ಹಣ ಕೊಡ್ತೀವಿ. ಬರೋಕ್ಕೆ ಹೋಗೋಕ್ಕೆ ಕಾರ್ ವ್ಯವಸ್ಥೆ ಮಾಡ್ತೀವಿ. ಈ ಸಲ ಯಾವ ಮೀಟಿಂಗು ನಡೆದಿಲ್ಲ, ಹಾಗಾಗಿ ಅವ್ರಿಗೆ ಹಣ ಕೊಡೋದಕ್ಕಾಗೋದಿಲ್ಲ. ಏನು ಯೋಚನೆ ಮಾಡ್ತಿದ್ರಿ ಮೇಡಮ್? ಎನಿ ಫರ್ದರ್ ಕ್ಲಾರಿಫಿಕೇಶನ್ಸ್? ಏನಿಲ್ಲ. ನಾನು ಅರ್ಜೆಂಟಾಗಿ ಹೊರಗಡೆ ಹೋಗಬೇಕಾಯಿತು. ಸೊ ವಿತ್ ಯೋರ್ ಪರ್ಮಿಷನ್. ಥ್ಯಾಂಕ್ ಯು. ಯಾರು? ಸಾರಿಕಾ ಅಂತನಾ? ಕಳಿಸಿ ಒಳಗೆ. ಸರ್ ನಮಸ್ತೆ. ಹಾಂ ನಮಸ್ತೆ. ಬಾಮ್ಮ ಬಾ ಕೂತ್ಕೋ. ಏನು ಸಮಾಚಾರ? ಅದು ಸರ್, ನಾನು ಈ ಮ್ಯೂಸಿಕ್ ಧಮಾಕಲ್ಲಿ ಹಾಡಲ್ಲ ಅಂದಿದ್ದಕ್ಕೆ ನೀವು 20 ಲಕ್ಷ ಕಾಂಪನ್ಸೇಷನ್ ಕೇಳಿದ್ರಿ. ಹೌದು, ತಂದಿದೆಯಾ ಅದನ್ನು? ಇಲ್ಲ ಸರ್. ಯಾಕೆ? ಓಹ್, 3 ದಿನ ಟೈಮ್ ಕೊಟ್ಟಿದ್ನಲ್ಲ, ಇವತ್ತಿನ್ನ 2ನೇ ದಿನ ಅಲ್ವಾ? ಒಂದಿನದಲ್ಲಿ 20 ಲಕ್ಷ ಹೊಂದ್ಸೋಕ್ಕಾಗಲ್ಲ ಸರ್. ಒಂದಿನ ಅಲ್ಲ, 1 ತಿಂಗಳು ಟೈಮ್ ಕೊಟ್ಟರು ಆಗಲ್ಲ ಸರ್. ಮತ್ತೆ ಆವತ್ತು ಒಪ್ಕೊಂಡ್ರಿ ಅಣ್ಣ ತಂಗಿ ಇಬ್ಬರೂ? ಆವತ್ತು ಗೊತ್ತಿರಲಿಲ್ವಾ ಹಣ ಹೊಂದ್ಸೋದು ಕಷ್ಟ ಅಂದ್ಬಿಟ್ಟು? ಹಾಗಲ್ಲ ಸರ್, ಆ ಭಾವಿಯಾನಿಂದ ಬರೋ ಹಣನ ನಿಮಗೆ ಕಾಂಪನ್ಸೇಷನ್ ಆಗಿ ಕೊಡೋಣ ಅಂತಿದ್ವಿ. ಸರಿ. ಆ ಭಾವಿಯಾನ ಪ್ರಾಜೆಕ್ಟ್ ನಿಂತು ಹೋಗಿದೆ ಸರ್. ಅಡಿಗ ಅವ್ರ ಮಗ ತೀರ್ಕೊಂಡಿದ್ರಿಂದ ಆ ಪ್ರಾಜೆಕ್ಟ್ ಆಗ್ತಾ ಇಲ್ಲ. ಒಂದು ದಿವಸದಲ್ಲಿ ಅಷ್ಟೊಂದು ಹಣ ಹೊಂಚೋದು ತುಂಬ ಕಷ್ಟ ಆಗುತ್ತೆ ಸರ್. ಅದಕ್ಕೆ ನಾನು ಮ್ಯೂಸಿಕ್ ಧಮಾಕ ವಿಡಿಯೋ ಸಿಡಿನಲ್ಲಿ ಹಾಡ್ತೀನಿ ಸರ್. ಅದನ್ನು ಹೇಳೋಗೋಣ ಅಂತಾನೆ ನಾನಿಲ್ಲಿ ಬಂದೆ. ನಿನ್ನನ್ನು ಏನಂತ ತಿಳ್ಕೊಂಡಿದ್ಯಾ? ಒಂದು ಸತಿ ಹಾಡ್ತೀನಿ ಅಂತೀಯ, ಒಂದು ಸತಿ ಹಾಡಲ್ಲ ಅಂತೀಯ. ನೀನೇನು ದೊಡ್ಡ ಸ್ಟಾರಾ? ಏನಮ್ಮ ತಮಾಷೆ ಮಾಡ್ತಾ ಇದೆಯಾ? ನಮ್ಮ ಕಂಪ್ನಿ ಜೊತೆ ಆಟ ಆಡ್ತಾ ಇದೆಯಾ? ಇನ್ಫ್ಯಾಕ್ಟ್ ನಾ ಕೊಟ್ಟಿರೋ ಚಾನ್ಸ್ಗೆ ನೀನು ಥ್ಯಾಂಕ್ಸ್ ಹೇಳಬೇಕು. ಅದನ್ನು ಬಿಟ್ಟು ಅಹಂಕಾರದಿಂದ ಕಾಂಟ್ರಾಕ್ಟ್ ಬ್ರೇಕ್ ಮಾಡಿದ್ಯಾ. ಈಗ ಬಂದು ಮತ್ತೆ ಹಾಡ್ತೀನಿ ಅಂದರೆ ನಾನು ಹಾಡಿಸ್ಬೇಕಾ? ನಾನಾಗಲೇ ಬೇರೆ ಸಿಂಗರ್ ಬುಕ್ ಮಾಡಾಗಿದೆ. ಈಗೇನು ಬೀದಿಗೆ ಒಬ್ಬೊಬ್ಬರು ಸಿಂಗರ್ ಸಿಗ್ತಾರೆ. ಈಗ ನೀ ಫ್ರೀಯಾಗಿ ಬಂದು ಹಾಡ್ತೀನಿ ಅಂದರೂ ನಾ ಹಾಡ್ಸೋಕ್ಕೆ ರೆಡಿ ಇಲ್ಲ. ಅಲ್ಲಮ್ಮ, ಕೊಟ್ಟ ಅವಕಾಶನೋ ಉಪಯೋಗಿಸ್ಕೊಳ್ದೇ ಇರೋದು ನಿನ್ನ ದಡ್ತನ. ನೀನು ನೋಡಿದ್ರೆ ಪಾಪ ಅನ್ಸತ್ತೆ. ಇನ್ನೂ 3 ದಿನ ನಿಂಗೆ ಟೈಮ್ ಕೊಡ್ತೀನಿ ಹಣ ಹೊಂಚ್ಕೊಡೋಕ್ಕೆ. ಅಷ್ಟರಲ್ಲಿ ನನಗೆ ಹಣ ವಾಪಸ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ ಸರ್. ಎಸ್, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಏನು ಬಂದಿದ್ದು? ಸರ್, ನಾವು ಇಂಗ್ಲೆಂಡ್ಗೊಂದು ಕನ್ಸೈನ್ಮೆಂಟ್ನ ಕಳಿಸಿದ್ವಲ್ಲ ಸರ್,
ಹಾಂ. ಶಿಪ್ಪಿಂಗ್ ಯಾರ್ಡಿಂದ ಫೋನ್ ಬಂದಿತ್ತು. ಪರ್ಮಿಷನ್ ಲೆಟರ್ಗೆ ನೀವು ಸಿಗ್ನೇಚರ್ ಮಾಡಿದ್ರೆ ಕಳಿಸ್ಬಿಡ್ತೀನಿ ಸರ್. ಇಮಿಡಿಯೇಟಾಗಿ ಡಿಸ್ಪ್ಯಾಚ್ ಮಾಡ್ತಾರೆ. ನಾವು ಕನ್ಸೈನ್ಮೆಂಟ್ನ ಕಳಿಸೋದಕ್ಕೆ 26th ಡೆಡ್ಲೈನ್ ಸರ್. ಬಟ್ 7 days ಬಿಫೋರೇ ನಾವು ಕಳಿಸ್ತಾ ಇದ್ದೀವಿ. ಸರ್, ಏನು ಮಿಸ್ಟೇಕ್ ಆಗಿದೆ? ಏನೂ ಇಲ್ಲ, ಎಲ್ಲ ಸರಿಯಾಗಿದೆ. ಸೈನ್ ಮಾಡೋದು ಮರ್ತಿದ್ದೀರಾ? ಮರ್ತಿಲ್ಲ, ನಾನೇ ಸೈನ್ ಮಾಡಲಿಲ್ಲ. ಮಿಸ್ಟರ್ ಸಂಪತ್, ಈ ಕನ್ಸೈನ್ಮೆಂಟ್ ಡಿಸ್ಪಾಚ್ನ ಸ್ವಲ್ಪ ಡಿಲೇ ಮಾಡಿ. ಸರ್, ಯಾಕ್ರಿ ಶಾಕ್ ಆಗ್ಬಿಟ್ರಿ? ಅಲ್ಲ ಸರ್, ಈ ಕನ್ಸೈನ್ಮೆಂಟ್ಗೆ ಎಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಸರಿಯಾದ ಟೈಮಿಗೆ ಕಳಿಸ್ಬೇಕು ಅಂತ ಲೇಬರ್ಸ್ ಕೈಯಲ್ಲಿ OT ಎಲ್ಲ ಮಾಡಿಸಿದ್ದೀವಿ. ಪ್ರೊಡಕ್ಷನ್ ಆಗಿ ಕನ್ಸೈನ್ಮೆಂಟ್ ಶಿಪ್ಪಿಂಗ್ ಯಾರ್ಡ್ನಲ್ಲಿರುವಾಗ ಡಿಲೇ ಮಾಡುವಂತಿದ್ದೀರಲ್ಲ ಸರ್. ನನಗೇನು ಅರ್ಥ ಆಗ್ತಾ ಇಲ್ಲ. ಈ ಇಂಟರ್ನ್ಯಾಷನಲ್ ಕಾಂಟ್ರಾಕ್ಟು ಕನ್ಸೈನ್ಮೆಂಟ್ನ ಲೇಟಾಗಿ ಕಳಿಸಿದರೆ ಯೂಸ್ ಅಮೌಂಟ್ ಪೆನಾಲ್ಟಿ ಹಾಕ್ತಾರೆ ಸರ್. ಇದು ನಿಮಗೂ ಗೊತ್ತಿರಬೇಕಲ್ವಾ? ಗೊತ್ತ್ರಿ, 1 ವಾರ ಡಿಲೇ ಮಾಡಿದ್ರೆ ಕೋಟಿಗಟ್ಟಲೆ ಪೆನಾಲ್ಟಿ ಹಾಕ್ತಾರೆ. ಮತ್ತು ಲಾಸ್ ಆಗುತ್ತಲ್ವ ಸರ್? ಲಾಸ್ ಆಗಲಿ ಅಂತಾನೆ ಕನ್ಸೈನ್ಮೆಂಟನ್ನು ಡಿಲೇ ಮಾಡಿ ಅಂತ ಹೇಳ್ತಿರೋದು. ಸರ್, ಮಿಸ್ಟರ್ ಸಂಪತ್, ಈ ಕಂಪನಿ ಪೂರ್ತಿಯಾಗಿ ನಮ್ಮ ಕಂಪನಿ ಅಲ್ಲ, ನಾವಿಲ್ಲಿ ಪಾರ್ಟ್ನರ್ಸ್ ಅಷ್ಟೇ. ಇದು ನಿಮಗೂ ಗೊತ್ತಿರೋ ವಿಷಯನೇ. ಲಾಸಲ್ಲಿದ್ದ ಯಶಸ್ವಿ ದಾಸ್ ಕಂಪನಿನ ಪಾರ್ಟ್ನರ್ಶಿಪ್ಗೆ ತಗೊಂಡು ಅವ್ರ ಸಾಲಗಳನ್ನ ತೀರಿಸಿ ಬಂಡವಾಳ ಹಾಕಿ ಮತ್ತೆ ಈ ಕಂಪನಿಲಿ ಪ್ರೊಡಕ್ಷನ್ ಶುರು ಮಾಡಿಸಿದವರು ನಾವು, ಶಂಕರ್ ದಾಸ್ ಆ್ಯಂಡ್ ಫ್ಯಾಮಿಲಿ ಅಲ್ಲ. ಹಾಗಾಗಿ ಕನ್ಸೈನ್ಮೆಂಟಲ್ಲಿ ಬರೋ ಲಾಭದಲ್ಲಿ ಅವ್ರಿಗೆ ಪಾಲು ಕೊಡಬೇಕಾ? ಅದಕ್ಕೆ ಲಾಸ್ ತೋರಿಸ್ತಾ ಇರೋದು. ಅಲ್ಲ ಸರ್, ಪಾರ್ಟ್ನರ್ ಅಂದಮೇಲೆ ಲಾಸ್ ನಿಮಗೂ ಆಗುತ್ತೆ ಅಲ್ವಾ? ಇಲ್ಲ, ಲಾಸ್ ಆಗಲ್ಲ. ಇಂಗ್ಲೆಂಡಲ್ಲಿರೋ ಕಂಪ್ನಿನೂ ನಮ್ಮದೇ, ಬೇರೆ ಹೆಸರಲ್ಲಿದೆ ಅಷ್ಟೆ. ನಾವು ಇಲ್ಲಿ ಲಾಭ ತಗೊಂಡ್ರು ಒಂದೇ, ಪೆನಾಲ್ಟಿ ಕಟ್ಟಿದ್ರು ಒಂದೇ. ಎರಡೂ ಹಣ ಒಂದೇ ಬೊಕ್ಕಸದಲ್ಲಿ ಬೀಳುತ್ತೆ. ಇನ್ಫ್ಯಾಕ್ಟ್ ಲಾಸ್ ತೋರಿಸಿ ಅದರ ಪೆನಾಲ್ಟಿ ಹಣನ ಶಂಕರ್ ದಾಸ್ ಅವರಿಂದ ವಸೂಲಿ ಮಾಡೋಣ ಅಂತ ಅಷ್ಟೆ. ನೋಡಿ ಮಿಸ್ಟರ್ ಸಂಪತ್, ಇಲ್ಲಿ ಪ್ರಾಫಿಟ್ ತೋರಿಸಿದ್ರೆ ಅದರಲ್ಲಿ ಅವ್ರಿಗೆ ಶೇರ್ ಕೊಡಬೇಕಾಗತ್ತೆ. ಲಾಸ್ ತೋರಿಸಿದ್ರೆ ಅದರಿಂದ ನಮಗೆ ಪ್ರಾಫಿಟ್ ಸಿಗತ್ತೆ. ಅವರು ಪಾರ್ಟ್ನರ್ಸ್ ಅಲ್ವಾ, ಶೇರ್ ಕೊಡೋಣ, ಲಾಭದಲ್ಲಲ್ಲ ಲಾಸ್ನಲ್ಲಿ. ಅದಕ್ಕೆ ಈ ಕನ್ಸೈನ್ಮೆಂಟ್ನ ಡಿಲೇ ಮಾಡಿ ಅಂತ ಹೇಳಿದೆ. ಇಂಗ್ಲೆಂಡಿಂದ 2ರಷ್ಟು ಪೆನಾಲ್ಟಿ ಕಟ್ಟಿಸಿ ಲೆಟ್ರ್ ತರಿಸ್ತೀನಿ. ಕಟ್ಲಿ ಹಣನ ಶಂಕರ್ ದಾಸ್ ಅವ್ರ ಫ್ಯಾಮಿಲಿಯವರು. ಆದರೆ ಸರ್, ಆದರೆ ಅಲ್ಲ ಸರ್, ಸರಯು ಮೇಡಮು ಚಿತ್ತರಂಜನ್ ಇದೇ ಆಫೀಸ್ನಲ್ಲಿದ್ದಾರೆ. ನಾವು ಕಳಿಸಿರೋ ಕನ್ಸೈನ್ಮೆಂಟ್ ಬಗ್ಗೆ ಅವ್ರಿಗೂ ಇನ್ಫಾರ್ಮೇಷನ್ ಇರುತ್ತೆ ಅಲ್ವಾ? ಮತ್ತು ಲಾಸ್ ಆದರೆ ಕ್ವಶನ್ ಮಾಡಲ್ವಾ ಸರ್? ಮಾಡಲಿ, ಅದಕ್ಕೆ ತಾನೇ ಈ ಡೀಟೇಲ್ಸ್ನೆಲ್ಲ ನಾನು ನಿಮ್ಗೆ ಹೇಳಿದ್ದು. ಈ ಕನ್ಸೈನ್ಮೆಂಟ್ ಯಾಕೆ ಡಿಲೇ ಆಯಿತು ಅನ್ನೋದಕ್ಕೆ ಒಂದು ಸ್ಟ್ರಾಂಗ್ ರಿಪೋರ್ಟ್ ರೆಡಿ ಮಾಡಿ. ನೀವಿದ್ರಲ್ಲೆಲ್ಲ ಎಕ್ಸ್ಪರ್ಟ್ ತಾನೆ? ಓಕೆ ಸರ್. ಗುಡ್. ಶಾಸ್ತ್ರಿಗಳು ಹೇಳಿದ್ರು. ಸೂಚ್ಯವಾಗಿ ನನ್ನ ಸ್ಥಾನ ಏನು ಅಂತ ತೋರಿಸ್ಕೊಟ್ರು ಅಷ್ಟೆ. ಕ್ಷಮಿಸಿ ಅಪ್ಪಾಜಿ. ನೀನು ಯಾತಕ್ಕಮ್ಮ ಅದಕ್ಕೆ ಕ್ಷಮೆ ಕೇಳಬೇಕು? ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದೆ. ಹೀಗೆಲ್ಲ ಏನಾದರೂ ಮಾಡ್ತಾನೆ ಇರ್ತಾರೆ ಅವರು. ಆ್ಯಂಡ್ ಯು ಡೋಂಟ್ ಹ್ಯಾವ್ ಟು ಫೀಲ್ ಸಾರಿ ಫಾರ್ ದ್ಯಾಟ್. ಆದರೂ ಅದು ನನ್ನ ಜಾಗ ಅಮ್ಮ. 34 ವರ್ಷಗಳಿಂದ ಅದು ನನ್ನ ಚೇಂಬರ್ ಆಗಿತ್ತು. ಅದರ ಬಗ್ಗೆ ನನಗೇನೋ ಒಂದು ಅಟ್ಯಾಚ್ಮೆಂಟ್, ಭಾವನಾತ್ಮಕ ಸಂಬಂಧ.
ಆ ಕೋಣೆಯಲ್ಲಿರೋ ಪ್ರತಿಯೊಂದು ಗೋಡೆಗೂ, ಪ್ರತಿಯೊಂದು ಕುರ್ಚಿ ಮೇಜಿಗೂ ನಾನು ಹಂತ ಹಂತವಾಗಿ ಬೆಳೆದ ರೀತಿ ಗೊತ್ತಿದೆ. ಇಷ್ಟು ವರ್ಷ ನಾನು ಕಳೆದ ಆ ಕೋಣೆಯಲ್ಲಿ ಹಠಾತ್ತಾಗಿ ಯಾರೋ ಒಳಗೆ ಬಂದು ಇದು ನಿಮ್ಮ ಚೇಂಬರ್ ಅಲ್ಲ ಅಂತ ಹೊರಗೆ ಹಾಕಿಬಿಟ್ರಲ್ಲ. ಮನಸ್ಸಿಗೆ ತುಂಬ ಬೇಜಾರಾಯ್ತಮ್ಮ. ಏನೋ ಕಳ್ಕೊಂಡ್ಬಿಟ್ಟೆ ಅಂತ ಅನ್ನಿಸ್ಬಿಡ್ತು. ನಾನು ಹೋಗಿ ಕೇಳಿದೆ ಅಪ್ಪಾಜಿ ಆ ಭಂಡಾರಿನ. ಕೇಳಿದ್ದಕ್ಕೆ ಏನೇನೋ ಕಾರಣಗಳನ್ನು ಕೊಟ್ಟರು. ಮಾತೆತ್ತಿದ್ರೆ ಮ್ಯಾನೇಜ್ಮೆಂಟ್ ನಮ್ಮದು ಅಂತಾರೆ. ಮ್ಯಾನೇಜ್ಮೆಂಟ್ ಅವ್ರದ್ದಾದ್ರೂ ಹಳೆ ಮ್ಯಾನೇಜ್ಮೆಂಟ್ನ ನಿಯಮಗಳನ್ನ ಉಳಿಸ್ಕೊಳ್ತಾರೆ ಅಂತ ನಾ ತಿಳ್ಕೊಂಡಿದ್ದೆ. ಬೇಡ ಅಂತ ಅವನ್ನೆಲ್ಲ ಕೈ ಬಿಟ್ಟಿದ್ದಾರೆ. ಹೌದು ಅಪ್ಪಾಜಿ, ಮುಂಚೆ ನಿಮಗೆ ಕಂಪ್ನಿ ಚೇರ್ಮನ್, ಫೌಂಡರ್ ಅಂತ ಕೊಡ್ತಾ ಇದ್ದಿದ್ದ ಗೌರವಧನನ ಇನ್ನು ಮುಂದೆ ಕೊಡಲ್ವಂತೆ. ಆದರೆ ನನಗೂ ಚಿತ್ತುಗೂ ಚೆಕ್ ಬಂದಿದೆ. ಅವ್ರು ಚೆಕ್ ಕೊಡ್ತಾ ಇರೋದು ನಾವು ಹಳೆ ಮ್ಯಾನೇಜ್ಮೆಂಟ್ನವರು ಅನ್ನೋ ಕಾರಣಕ್ಕಲ್ಲ, ಸಂಬಳ ಅಂತ. ಪಾರ್ಟ್ನರ್ಶಿಪ್ ಆದಮೇಲೆ ನನಗೆ ಜನರಲ್ ಮ್ಯಾನೇಜರ್, ಚಿತ್ತುಗೆ ಮ್ಯಾನೇಜರ್ ಅಂತ ಪೋಸ್ಟ್ ಕೊಟ್ಟಾಗ ನಮ್ಮ ಸ್ಥಾನನ ನಮಗೆ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಆದರೆ ಅದು ಹಾಗಲ್ಲ ಅಪ್ಪಾಜಿ. ಅವ್ರ ಪ್ರಕಾರ ಎಲ್ಲರ ಹಾಗೆ ನಾವು ಅಲ್ಲಿ ಸಂಬಳಕ್ಕಿರೋರು ಅಷ್ಟೇ. ಹಾಗಾದ್ರೆ ಈ ಪಾರ್ಟ್ನರ್ಶಿಪ್ ಯಾಕೆ ಬೇಕು? ಎಲ್ಲ ಅವ್ರದ್ದೇ ರೂಲ್ಸು, ಎಲ್ಲ ಅವ್ರು ಹೇಳ್ದಾಗೆ ಕೇಳಬೇಕು. ಇದ್ಯಾವ ನ್ಯಾಯ ರೀ? ಇಲ್ಲಿ ನ್ಯಾಯ ಅನ್ಯಾಯದ ಪ್ರಶ್ನೆ ಇಲ್ಲ ದಾಕ್ಷಾಯಿಣಿ, ಇದು ಅನಿವಾರ್ಯತೆ ಪ್ರಶ್ನೆ. ಅವ್ರ ಜೊತೆಗೆ ನಾವು ಕೈ ಜೋಡಿಸಿದ್ದಕ್ಕೆ ಒಪ್ಪಿದ್ದಕ್ಕೆ ಅವರು ರಾ ಮೆಟೀರಿಯಲ್ಸ್ನ ನಾವು ಕೊಡಬೇಕಾಗಿದ್ದ ಹಣನ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ನು ಶುರುವಾಗಿದೆ. ಇಲ್ಲದೇ ಇದ್ದರೆ ನಾವು ಕಂಪನಿ ಮಾರೋ ಸ್ಥಿತಿ ಬರ್ತಿತ್ತು. ಆವಾಗ ನಮಗೆ ಈಗ ಕಂಪನಿ ಜೊತೆಗಿರೋ ಸಂಬಂಧವೂ ಇರ್ತಾ ಇರಲಿಲ್ಲ. ಏನು ಮಾಡೋದು ಹೇಳು? ಸದ್ಯದ ನಮ್ಮ ಕಷ್ಟವನ್ನು ಪರಿಹರಿಸ್ಕೊಳ್ಳೋದಕ್ಕೆ ಅವ್ರ ಜೊತೆ ಕೈ ಜೋಡಿಸಿದ್ದಕ್ಕೆ ಈ ಥರ ಅನುಭವಿಸ್ತಾ ಇರಬೇಕಾಗ್ತದೆ. ಹಾಗಂತ ಅವ್ರು ಏನು ಮಾಡಿದ್ರು ಸಹಿಸ್ಕೊಂಡು ನಾವು ಸುಮ್ಮನೆ ಇರಬೇಕೇನ್ರಿ? ಏನಮ್ಮ ಸರಿಯೋ ಇದೆಲ್ಲ? ದಾಕ್ಷಾಯಿಣಿ, ಅವ್ರು ಏನೇ ಮಾಡಿದ್ರು 49% ಶೇರ್ ಹೋಲ್ಡರ್ಸ್ ನಾವು ಅನ್ನೋದು ಮಾತ್ರ ನಿಜ. ನಮ್ಮನ್ನೇನೂ ಮಾಡೋಕ್ಕಾಗೋದಿಲ್ಲ ಅವರು. ನೋಡು, ಮ್ಯಾನೇಜ್ಮೆಂಟ್ ಅವ್ರ ಕೈಲಿದೆಯಲ್ಲ, ಸಣ್ಣ ಕಿರಿಕಿರಿ ಕೊಡ್ತಾನೇ ಇರ್ತಾರೆ. ಇದನ್ನೇ ಪ್ರೆಷರ್ ಟ್ಯಾಕ್ಟಿಕ್ಸ್ ಅನ್ನೋದು. ಯಾವತ್ತಾದರೂ ಒಂದು ದಿವಸ ನಮಗೆ ಬೇಜಾರಾಗಿ ಕಂಪ್ನಿ ತಮಗೆ ಮಾರಿಬಿಡಲಿ ಅಂತ ಅಷ್ಟೆ. ಇಲ್ಲ ಅಪ್ಪಾಜಿ, ಯಾವುದೇ ಕಾರಣಕ್ಕೂ ನಮ್ಮ ಕಂಪ್ನಿ ಇಂಥ ಹಗಲು ದರೋಡೆಕೋರರ ಕೈಗೆ ಹೋಗಬಾರ್ದು. ಹಾಗಾಗಬಾರ್ದು ಅಂತಂದರೆ ನೀನು ಚಿತ್ತರಂಜನು ಆಫೀಸ್ನಲ್ಲಾಗೋ ಎಲ್ಲ ಆಗು ಹೋಗುಗಳನ್ನು ಜಾಗರೂಕವಾಗಿ ಗಮನಿಸ್ತಾ ಇರಬೇಕು. ಈ MNC ಅವರಿಗೆ ಒಂದಿಷ್ಟು ಅವಕಾಶ ಸಿಕ್ಕರೂ ಸಾಕು, ಏನು ಬೇಕಾದರೂ ಮಾಡಿಬಿಡ್ತಾರೆ. ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ ನಾವು ಆಫೀಸನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಆಗಿರೋ ಅನಾಹುತವೇ ಸಾಕು. ಮತ್ತೆ ಅದೇ ಥರ ಪರಿಸ್ಥಿತಿ ಇವರ ವಿಷಯದಲ್ಲೂ ಆಗಬಾರ್ದು. ಸರಿ ಅಪ್ಪಾಜಿ. ಸೋಲಿನಲ್ಲೂ ಎಲ್ಲ ಮೀರಿ ಮಿಂಚಿ ನಿಂತೆಯ, ಬೆಳಕಿನಲ್ಲೂ ದೂರ ನಿಂತು ನೆರಳ ಕಂಡೆಯ. ಹೆಜ್ಜೆಯಲ್ಲಿ ಹಾದಿ ಮೂಡಿ ನೀಗಿ ಬಂಧನ, ನೀನೇ ಭೂಮಿ ನೀನೇ ಬಾನು ನೀನೇ ನಂದನ. ಮಿಂಚು ಮಿಂಚು ಸಿರಿ ಮಿಂಚು ಇದು ದಾರಿ ತೋರುವ